ಹಾಯ್ ಸ್ನೇಹಿತರೆ, ಇವಾಗ ನಾವು ಅಲ್ಲಿ ಪುಣ್ಯವಾದ ಸಂಗಮಕ್ಕೆ ಹೋಗಿ ಕೂಡಲ ಸಂಗಮದಲ್ಲಿ ಸ್ನಾನ ಮಾಡಿ ಅಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ಮತ್ತೆ ಇವಾಗ ಎಲ್ಲೋರ ಹತ್ರ ಪಯಣ ಸಾಗಿಸ್ತಾ ಇದ್ದೀರಿ. ಎಲ್ಲೋರಾಗಿ ಹೋಗಿ ಎಲ್ಲೋರ ಕೇವನ ನಿಮ್ಗೆ ತೋರ್ಸೋಂಥ ಪ್ರಯತ್ನ ಮಾಡ್ತೀರಿ. ಆಮೇಲೆ ಜ್ಯೋತಿರ್ಲಿಂಗ ಇಲ್ಲಿ ಗೃಹೇನೇಶ್ವರ ಅನ್ನೋ ಒಂದು ಜ್ಯೋತಿರ್ಲಿಂಗ ಇದೆ. ಹಾಗಾಗಿ ಆ ದೇವ್ರನ್ನ ನೋಡೋಂಥ ಒಂದು ಕೆಲಸಕ್ಕೆ ಹೋಗ್ತಾ ಇದ್ದೀರಿ. ಬಟ್ ಅದನ್ನ ಬ್ಲಾಗ್ ಮಾಡೋಕ್ಕಾಗಲ್ಲ. ಎಲ್ಲರ ಹತ್ರ ಬಂದರೆ ನೀವು ಆ ಜ್ಯೋತಿರ್ಲಿಂಗನ ನೋಡಿ ಪುನೀತರಾಗ್ಬೋದು. ಇವಾಗ ನನ್ನ ಜೊತೆಯಲ್ಲಿ ನಾನು ನೀಲ್ಕಂಠ ಇದ್ದಾನೆ. ಅದರ ಮುಂದ್ಗಡೆ ಎಂದಿನಂತೆ ಇಬ್ಬರು ಸ್ನೇಹಿತರು ಕಾರು ಒಬ್ರು ಓಡಿಸ್ತಿದ್ದಾರೆ, ಒಬ್ಬರು ಮ್ಯಾಪ್ ನೋಡ್ತಿದ್ದಾರೆ. ಇಲ್ಲಿ ಒಂದು ಅದ್ಭುತವಾದ ಒಂದು ಶಿವಲಿಂಗ ಇದೆ ನೋಡಿ, ಅಲ್ಲಿ ನೋಡ್ತಾ ಇದ್ದೀರಲ್ಲ. ಇವಾಗ ಮುಂದೆ ಪಾಸ್ ಆಗೋಣ ಬನ್ನಿ. ಕಾರ್ ಪಾರ್ಕಿಂಗ್ ಮಾಡಿದ್ದೀರಿ, ಜ್ಯೋತಿರ್ಲಿಂಗ ದರ್ಶನ ಮಾಡೋಣ ಅಂತ ಹೋಗ್ತಾ ಇದ್ದೀರಿ. ಏನೋ ಚಾನ್ಸ್ ಏನೊಂದು ಸಿಕ್ತಂದರೆ ಒಂದು ಸಣ್ಣದಾಗಿ ಒಂದು ವಿಡಿಯೋ ಹಿಡಿದು ನಿಮ್ಗೆ ತೋರಿಸೋಂಥ ಪ್ರಯತ್ನ ಮಾಡ್ತೀನಿ. ದೇವಸ್ಥಾನದ ಪಕ್ಕದಲ್ಲೇ ಪಾರ್ಕಿಂಗ್ ಇದೆ. ಪಾರ್ಕಿಂಗ್ಗೆ 30 ರೂಪಾಯಿ ತಗೊತಾರೆ ಕಾರ್ಗೆ. ಹಾಗಾಗಿ ನೀವು ಬಂದಾಗ ಇಲ್ಲೇ ದೇವಸ್ಥಾನದ ಪಕ್ಕದಲ್ಲೇ, ಅಂದರೆ ಇಲ್ಲಿಂದ ಕಾರ್ ಪಾರ್ಕಿಂಗ್ ಜಾಗದಿಂದ 250 ಮೀಟ್ರ್ ತೋರಿಸ್ತಿದೆ ಗೂಗಲಲ್ಲಿ. ಹಾಗಾಗಿ ನೀವು ಪಕ್ಕದಲ್ಲೇ ಪಾರ್ಕಿಂಗ್ ಮಾಡಿ ನಡ್ಕೊಂಡು ಹೋಗ್ಬೋದು. ಇನ್ನೊಬ್ರು ನಮ್ಮ ಘಟೋದ್ಗಜ ಹೆಂಗೆ ಹೋಗ್ತಿದೆ ನೋಡಿ ಪಕ್ಕದಲ್ಲಿ. ದೇವ್ರಿಗೆ ತುಂಬ ಪ್ರಿಯವಾಗಿದೆಯಂತೆ. ಸರ್ ತಗೊಂಡ್ರು ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ. ಗೃಹೇಶ್ವರ ದೇವಸ್ಥಾನಕ್ಕೆ ದರ್ಶನಕ್ಕಂತ ಹೋಗ್ತಾ ಇದೀವಿ. ಈಗ ಇದು ಒಂದು ಜ್ಯೋತಿರ್ಲಿಂಗ, 12 ಜ್ಯೋತಿರ್ಲಿಂಗದಲ್ಲಿ ಇದು ಒಂದು ಜ್ಯೋತಿರ್ಲಿಂಗ. ನಿಜವಾದ ಒಂದು ಭಕ್ತಿಗೋಸ್ಕರ ಇದು ಹೂವನ್ನೆಲ್ಲ ತಗೊಂಡಿದ್ದೀರಿ. ಹಾಗಾಗಿ ಭಗವಂತನ ಸನ್ನಿಧಿಗೆ ಹೋಗೋಣ. ಇವಾಗ ದೇವಸ್ಥಾನದೊಳಗೆ ಬಂದಿದ್ದೀನಿ. ಭಗವಂತನ ನೋಡಿ, ಇಲ್ಲೇ ಭಗವಂತ ಇರೋದು. ಇವಾಗ ದೇವಸ್ಥಾನದೊಳಗೆ ಹೋಗಿ ದೇವ್ರ ದರ್ಶನ ಮಾಡ್ಕೊಳ್ಬೇಕು. ಹೊರಗಡೆ ನೋಡಿ ತ್ರಿಶೂಲ, ಹಾಗೆ ಹಳ್ಳಿ ಮರ ಯಾವ ಥರ ಇದೆ ನೋಡಿ. ಫುಲ್ಲು ರಶ್ ಆ ಕಡೆ ಎಲ್ಲ. ಭಗವಂತನ ಇವಾಗ ನೋಡೋಣ ಬನ್ನಿ. ಏನು ರಶ್ ಇತ್ತು ಗೊತ್ತಾ, ಒಳಗೆ ತಳ್ಳಾಕ್ಬಿಟ್ರಪ್ಪ ಸ್ವಾಮಿ. ದರ್ಶನ ಹಂಗೂ ಹಿಂಗೂ ಆಯಿತು. ಡೈರೆಕ್ಟ್ ದರ್ಶನಕ್ಕೆ ಬಂದರೆ ಒಬ್ಬರಿಗೆ 200 ರೂಪಾಯಿ ಅಂದ್ಬಿಟ್ಟು ಕೊಟ್ಟರೆ 4 ಜನಕ್ಕೆ 200 ರೂಪಾಯಿ ಕೊಟ್ಟು ಡೈರೆಕ್ಟ್ ದರ್ಶನ ಬಂದು ದೇವ್ರ ದರ್ಶನ ಮಾಡ್ಕೊಂಡ್ವಿ. ತುಂಬ ಅದ್ಭುತವಾಗಿ ಶಿವನ್ನ ಮುಟ್ಟೋಂಥ ಅವಕಾಶ ಸಿಕ್ತು. ನೀವು ಬಂದಾಗ ಇಲ್ಲಿ ಕ್ಯೂ ತುಂಬ ಇರುತ್ತೆ. ಡೈರೆಕ್ಟ್ ದರ್ಶನ ಬರೋ ಥರ ಇದ್ದರೆ ಸಮಯ ತಂದೆ ಡೈರೆಕ್ಟ್ ದರ್ಶನ ಬಿಟ್ಟು ನಾರ್ಮಲ್ ದರ್ಶನಕ್ಕೆ ಹೋಗಿ ದರ್ಶನ ಮಾಡಿಕೊಡಿ. ಒಂದು ಅದ್ಭುತವಾದ ಒಂದು ಅನುಭವ ಆಯಿತು. ಏನಕ್ಕಂದರೆ ಇಲ್ಲಿ ಶಿವನ್ನ ಮುಟ್ಟೋಂಥ ಅವಕಾಶ ನಮಗೆ ಸಿಗೋದ್ರಿಂದ ನೀವು ಬಂದು ದೇವ್ರ ದರ್ಶನ ಮಾಡ್ಕೊಳ್ಳಿ. ದೇವಸ್ಥಾನದ ಜೀರ್ಣೋದ್ಧಾರ ನಡೀತಾ ಇದೆ. ಪೇಂಟಿಂಗ್ ಕೆಲಸ ಎಲ್ಲ ನಡೀತಾ ಇದೆ. ಅದು ಎಷ್ಟು ಅದ್ಭುತವಾಗಿದೆ ನೋಡಿ. ದೇವಸ್ಥಾನ ಎಷ್ಟು ಅದ್ಭುತವಾಗಿದೆ. ಮಕ್ಕಳು ಸಮೇತ ಬಂದಿದೆ, ಸ್ಕೂಲ್ ಮಕ್ಕಳು. ಸಖತ್ತಾಗಿದೆ ಜಾಗ ಮಾತ್ರ. ಪುನೀತವಾದ ಸ್ಥಳ ಅಲ್ಲ, ಜ್ಯೋತಿರ್ಲಿಂಗ ಅಂದ್ರೇ ಪುನೀತವಾಗಿರುವಂಥ ಸ್ಥಳನೇ ಆಯಿತು. ನಮ್ಮವರು ಅಲ್ಲಿ ಇಲ್ಲಿ ಚಿಲ್ಲ ಪಿಲ್ಲಿ ಆಗಿಬಿಟ್ಟಿದ್ದಾರೆ ನೋಡಿ. ಎಷ್ಟು ಅದ್ಭುತವಾದ ಒಂದು ದೇವಸ್ಥಾನ. ಕಲಾಕೃತಿ ನೋಡಿ ಅಷ್ಟು ಅದ್ಭುತವಾಗಿದೆ. ನಮ್ಮ ಕರ್ನಾಟಕದ ಶೈಲಿಯಲ್ಲೇ ಇದೆ. ಮೇಲೆ ನೋಡಿ ಹಾಗೆ ಕೋತಿಗಳು ನೋಡಿ, ಶಿವನ ಸನ್ನಿಧಿಯಲ್ಲಿ ಹನುಮಂತ ಬಂದ್ಬಿಟ್ಟಿದೆ. ಮೇಲೆಲ್ಲ ನೋಡಿ ಝೂಮ್ ಮಾಡ್ತಾ ಇರ್ತೀನಿ, ಎಷ್ಟು ಕೋತಿಗಳಿದ್ದಾವೆ ನೋಡಿ. ಹಾಗೆ ಹನುಮಾನ್ಮಯ ಆಗ್ಬಿಟ್ಟಿದೆ. ಇಲ್ಲಿ ನೋಡ್ಬೋದು ನೀವು, ಇದೆಲ್ಲ ನಾರ್ಮಲ್ ದರ್ಶನಕ್ಕೆ ಬಂದಿರೋರು. ಕ್ಯೂ ನೋಡಿ, ಹಾಂ ತುಂಬ ಜನ ಕ್ಯೂ, ತುಂಬ ಜನ ದೇವರ ದರ್ಶನ ಮಾಡೋಕ್ಕೆ ತುಂಬ ಜನ ಬಂದಿದ್ದಾರೆ. ಅದ್ಭುತವಾದ ಒಂದು ಕ್ಷಣಗಳನ್ನ ಕಣ್ತುಂಬಿಸ್ಕೊಂಡರು. ಬಟ್ ಭಕ್ತಿಗೆ ಯಾವ ರೀತಿಯನ್ನು ತೋರಿಸ್ಬೋದು, ಕ್ಯೂ ಬಂದೇ ಮಾಡ್ಬೇಕನ್ನೋದೇನಿಲ್ಲ. ಎಲ್ಲಿಂದ ಬೇಕಾದರೂ ಭಗವಂತನ ನೋಡ್ಬೋದು. ಇವಾಗ ನೋಡಿ ಭಗವಂತನ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಫುಲ್ ಮಕ್ಕಳೆಲ್ಲ ದರ್ಶನ ಬಂದಿರೋದು. ಫುಲ್ ಮಕ್ಕಳನ್ನ ಎಷ್ಟು ಡಿಸಿಪ್ಲಿನ್ ಆಗಿ ಕೊಡ್ತಿದ್ದಾರೆ ನೋಡ್ರಿ. ಡಿಸಿಪ್ಲಿನ್. ಆಮೇಲೆ ದರ್ಶನಕ್ಕೆ ನೋಡಿ ಈ ಕಡೆಯಿಂದ ಹೋಗೋದು. ನೋಡ್ರಿ ನಾರ್ಮಲ್ ದರ್ಶನಕ್ಕೆ ಇದು ಕ್ಯೂ. ನಾರ್ಮಲ್ ದರ್ಶನಕ್ಕೆ 1 ಅವರ್ 1.5 ಅವರ್ ಆಗುತ್ತಂತ ನೋಡಿ. ಅಂಗಡಿಗಳಲ್ಲಿ ಪ್ರತಿಯೊಂದು ಐಟಮು ಸಿಗುತ್ತೆ. ಮಕ್ಕಳಿಗೆ ಆಟ ಆಡೋ ಐಟಮ್ಸು, ಹೆಣ್ಮಕ್ಳಿಗೆ ಸಿಂಗಾರಕ್ಕೆ ಬೇಕಾಗಿರೋದು ತುಂಬ ಅಂಗಡಿಗಳಿರೋದೆ.
ಜ್ಯೂಸ್ ಅಂಗಡಿ, ಟಿಫಾನ್ ಅಂಗಡಿ ಎಲ್ಲನಿದೆ. ಶಿವಂದು ರುದ್ರಾಕ್ಷಿ ಇದೆ ನೋಡಿ, ರುದ್ರಾಕ್ಷಿ ಶಿವ ಎಲ್ಲ ನೋಡಿದಾಯ್ತು. ಇವರೇನೋ ಬ್ಯಾಗ್ ಪರ್ಚೇಸಿಂಗ್ ಏನೋ ಹೋಗ್ತಾ ಇದ್ದಾರೆ. ಇವರು ಪರ್ಚೇಸಿಂಗಲ್ಲಿ ಎತ್ತಿದ್ದು ಮಾಡಿದ ಕೈ ಏನು ಮಾಡೋಕ್ಕಾಗಲ್ಲ, ನಾವು ಪರ್ಚೇಸಿಂಗ್ ಮಾಡಲ್ಲ.